ವಿಜಯ ನ್ಯೂಸ್ಗೆ ಸ್ವಾಗತ. ಹುಬ್ಬಳ್ಳಿಯಲ್ಲಿ ಅಯೋಧ್ಯೆ ರಾಮ ಜನ್ಮಭೂಮಿ ವಿವಾದ ಸಂದರ್ಭದಲ್ಲಿ ಕಳೆದ 30 ವರ್ಷಗಳ ಹಿಂದೆ ನಡೆದಿದ್ದ ರಥಯಾತ್ರೆ ವೇಳೆ ಕರಸೇವೆ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಎಂಬುದ ವಿಚಾರಕ್ಕಾಗಿ ದಾಖಲಾಗಿದ್ದ ಕೇಸಿನಲ್ಲಿ ಶ್ರೀಕಾಂತ್ ಪೂಜಾರಿ ಎನ್ನುವವರನ್ನು ಬಂಧಿಸಿ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಕೆಲಸ ಮಾಡಿದೆ. ಅವರನ್ನು ಬಿಡುಗಡೆ ಮಾಡಿ ಕ್ಷಮೆ ಕೇಳಬೇಕೆಂದು ಒತ್ತಾಯಿಸಿ ಬಿಜೆಪಿ ಕಾರ್ಯಕರ್ತರು ಚಿಕ್ಕಬಳ್ಳಾಪುರದ ಬೃಹತ್ ಪ್ರತಿಭಟನೆ ನಡೆಸಿದರು. ಸರ್ಕಾರ ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಸರ್ಕಾರ ಕಾನೂನಂತೆ ಕಾನೂನು ಅಂತಂದರೆ ನಿಜಕ್ಕೂ ಹೇಳ್ಬೇಕಂತಂದ್ರೆ ಒಂದಷ್ಟು ಕೆಲಸ ಕಡಿಮೆ ಮಾಡಿದ್ವಿ ಬೇರೆ ಕಾರಣಾಂತರಗಳಿಂದ. ಅಂದರೆ ನಮ್ಮ ಪರ್ಸ್ನಲ್ ಕೆಲಸಗಳು, ಸ್ವಲ್ಪ ಒಂದು ಆರೋಗ್ಯದ ವಿಚಾರ, ಈ ಥರದ್ದು. ಅಷ್ಟು ಬಿಟ್ಟರೆ BJPಯಿಂದ ಯಾವತ್ತೂ ದೂರ ಆಗಿದ್ದಿಲ್ಲ. ಕಾಂಗ್ರೆಸ್ಸಿಂದ ಕೂಡ ನನಗೆ ಟಿಕೆಟ್ ಕೂಡ ಆಫರ್ ಮಾಡಿದ್ರು MLAಗೆ. ಬಟ್ ನಾನು ಕಾಂಗ್ರೆಸ್ ಸಂಸ್ಕೃತಿಯನ್ನು ಒಪ್ಪದೆ ಕಾಂಗ್ರೆಸ್ಸಿಂದ ದೂರ ಉಳಿದು BJPನಲ್ಲೇ ಯಾವತ್ತಿದ್ರೂ ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ಅದಕ್ಕೋಸ್ಕರ BJPನಲ್ಲೇ ಇದ್ದೀನಿ. ಏನು ನಮ್ಮ ಜವಾಬ್ದಾರಿ ಇರುತ್ತೋ ಅದನ್ನು ನಿರ್ವಹಿಸ್ಕೊಂಡು ಮೊದಲು ಯಾವ ಥರ ಕೆಲಸ ಮಾಡ್ತಿದ್ನೋ ಅದಕ್ಕಿಂತ 10 ಪಟ್ಟು ವೇಗದಲ್ಲಿ ಕೆಲಸ ಮಾಡೋ ಅಂತಹ ಮನಸ್ಥಿತಿಯಲ್ಲಿ ಇರುತ್ತೆ. ಅದೆಲ್ಲ ಯಾರು ಇವತ್ತು BJPನಲ್ಲಿ ಮೊದಲಿಂದ ಆಕ್ಟಿವ್ ಆಗಿದ್ದಾರೆ ಯುವಕರು, ಆವತ್ತಿಂದನೂ BJPಗೆ ಸಿದ್ಧಾಂತಕ್ಕೆ ಯಾವುದೇ ವ್ಯಕ್ತಿಯಿಂದ ಹೋಗೋವಂತಹ ಹುಡುಗರು ಯಾರೂ BJPನಲ್ಲಿ ಇಲ್ಲ. ವ್ಯಕ್ತಿಗಳು ಬರ್ತಾರೆ ಹೋಗ್ತಾರೆ, ಸಂಘಟನೆ ಮಾತ್ರ ಉಳ್ಕೊಳುತ್ತೆ. ಅದನ್ನು ನಂಬಿರೋ ಅಂತಹ ನಮ್ಮ ಯುವಕರು ಯಾವುದೇ ವ್ಯಕ್ತಿಯಿಂದ ಹೋಗಲ್ಲ. ಸಂದೀಪ್ ರೆಡ್ಡಿ ಇನ್ನೊಬ್ಬರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. BJP ಮತ್ತು ಸಂಘ ಪರಿವಾರ ಮಾತ್ರ ಯಾವತ್ತೂ ಇರುತ್ತೆ. ಅದು ಮಾತ್ರ ಈ ದೇಶಕ್ಕೆ ಕೆಲಸ ಮಾಡ್ತಿರುತ್ತೆ. ಆ ಒಂದು ಸಂಘ ಪರಿವಾರದ ಜೊತೆ ಕೆಲಸ ಮಾಡೋ ಅಂಥ ಅವಕಾಶ ನಮಗೆ ಸಿಕ್ಕಿರೋದು ಮಾತ್ರ. ಸರ್, ಈಗ ಯಾವುದೇ ಒಂದು ಪೋಸ್ಟು ಒಂದು ಇದೆ ಅಂತಂದಾಗ 4-5 ಜನ, ಒಂದು 10-15 ಜನ ಸಹಜವಾಗಿ ಪ್ರಯತ್ನ ಪಡೋದು ಸಹಜ. ಅದು ಜವಾಬ್ದಾರಿ ಕೊಡಬೇಕಾ ಬೇಡವಾ ಅನ್ನೋದನ್ನು ನಮ್ಮ ವರಿಷ್ಠರು ನಿರ್ಧಾರ ಮಾಡ್ತಾರೆ. ಆ ವರಿಷ್ಠರ ನಿರ್ಧಾರದಂತೆ ನಾವು ನಡ್ಕೊತೀವಿ. ಬಿಟ್ಟರೆ ಯಾವುದೇ ಒಂದು ಸಣ್ಣದಿರ್ಬೋದು, ಒಂದು ದೊಡ್ಡ ಪೋಸ್ಟ್ ಇರ್ಬೋದು, ಸಹಜವಾಗಿ ಒಂದು ಸ್ಪರ್ಧೆ ಇರ್ತದೆ. ಒಂದು ಆರೋಗ್ಯಕರವಾದ ಸ್ಪರ್ಧೆ ನಡೀತಾ ಇದೆ. ಸಂತೋಷ ಪಡುವಂಥ ವಿಷಯ ಏನಂತಂದರೆ ಆರೋಗ್ಯಕರವಾದ ಸ್ಪರ್ಧೆಯಲ್ಲಿ ಒಳ್ಳೆ ಉತ್ತಮರಿದ್ದಾರೆ. ಎಲ್ಲರೂ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. BJP ಎಷ್ಟು ಸ್ಟ್ರಾಂಗ್ ಅಂತ ಗೊತ್ತಾಗ್ತಾ ಇದೆ. ಮುಂದೆ ಏನು ಜವಾಬ್ದಾರಿ ಕೊಟ್ಟರು ಕೆಲಸ ಮಾಡ್ತಾರೆ. ನಾನು ಅಪ್ಲಿಕೇಶನ್ ಆಗಿದ್ದೀನಿ ಸರ್, ಡೆಫಿನೆಟ್ ಆಗಿದ್ದೀನಿ ಸರ್. ಮಟ್ಟಿಗೆ ಹೇಳ್ತಾ ಇದ್ದೀರಾ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಟ್ಟಿಗೆ? ಸರ್ ನೋಡಿ, ಈಗ ಸಂಘಟನೆ ಎಷ್ಟೇ ಪ್ರಮುಖವಾಗಿದ್ರೂ ಅದನ್ನು ಲೀಡ್ ಮಾಡೋ ಅಂತಹ ಒಬ್ಬ ಕ್ಯಾಪ್ಟನ್ ಬೇಕೇ ಬೇಕಾಗುತ್ತೆ. ಇವತ್ತು ನಮ್ಮ BJPಗೆ ಇಡೀ ದೇಶದಲ್ಲಿ ಯಾರು ನಮ್ಮ ಕ್ಯಾಪ್ಟನ್ ಅಂತಂದರೆ ನರೇಂದ್ರ ಮೋದಿ ಅವ್ರಿಗೊಂದು ತೂಕ ಆದರೆ ಇಡೀ ಸಂಘಟನೆದೊಂದು ತೂಕ. ಅಂತಹ ಒಂದು ಸಂಘಟನೆಗೆ ಒಂದು ನಾಯಕತ್ವ ಬೇಕೇ ಬೇಕಾಗುತ್ತೆ. ಅದೇ ರೀತಿ ನಮ್ಮ ಕರ್ನಾಟಕಕ್ಕೆ ತಗೊಂಡ್ರೆ ಯಡಿಯೂರಪ್ಪನವ್ರನ್ನ ಬಿಟ್ಟು BJP ಊಹೆ ಮಾಡ್ಕೊಳೋಕ್ಕೂ ಸಾಧ್ಯ ಇಲ್ಲ. ಇಂತಹ ಒಂದು ಮೊದಲಿಂದ ಈ ಒಂದು ಕಾಂಬಿನೇಷನ್ ನಡ್ಕೊಂಡೇ ಬರ್ತಾ ಇದೆ. ಒಂದು ಕಡೆ ಸಂಘಟನೆನೂ ಮುಖ್ಯ, ಒಂದು ಕಡೆ ನಾಯಕತ್ವನೂ ಮುಖ್ಯ. ಅದ್ರ ಪ್ರಕಾರನೇ ನಡ್ಕೊಂಡು ಹೋಗ್ತಾ ಇದೆ ಸರ್.